ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ಮುಟ್ಟಿಸಿಕೊಂಡೆ ಅವನನ್ನು ಎಂಬ ಗದ್ಯವನ್ನು ಸಂಪೂರ್ಣವಾಗಿ ನಿಮಗೆ ಒಂದು ಶಾರ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೂ ವಿಡಿಯೋದ ಕೊನೆಯಲ್ಲಿ ಬಹುತೇಕವಾಗಿ ಕೇಳಿರುವ ಅಥವಾ ಇಷ್ಟು ವರ್ಷಗಳಿಂದ ಕೇಳುತ್ತಾ ಬಂದಿರುವ ಕ್ವೆಶ್ಚನ್ಗಳು ಮತ್ತು ಮುಖ್ಯವಾದ ಇಂಪಾರ್ಟೆಂಟ್ ಕ್ವೆಶ್ಚನ್ಗಳನ್ನು ಹೇಳ್ತೇನೆ. ಮುಟ್ಟಿಸಿಕೊಂಡೆ ಅವನನ್ನು ಎಂಬ ಗದ್ಯವನ್ನು ಪಿ ಲಂಕೇಶ್ ಎಂಬ ಲೇಖಕರು ಬರೆದಿದ್ದಾರೆ. ಲೇಖಕರ ಹೆಸರು ನೆನಪಿಟ್ಕೋಬೇಕು, ಬಹಳ ಇಂಪಾರ್ಟೆಂಟ್. ಇವಾಗ ಇಲ್ಲಿ ಬಸಲಿಂಗ ಒಬ್ಬ ರೈತ ಇರ್ತಾನೆ. ಅವನಿಗೆ ಅದು ಪುರುಷತ್ತಿಲ್ಲದ ಬಿತ್ತುವ ಸಮಯ. ಆದರೆ ಅವನತ್ತಿರುವ 2 ಎತ್ತುಗಳಲ್ಲಿ ಒಂದು ಎತ್ತು ಬಿತ್ತುವುದಕ್ಕಾಗಲಿ ಯಾವುದೇ ಥರ ಕೆಲಸ ಮಾಡುವುದಕ್ಕೆ ಸಾಥ್ ಕೊಡುತ್ತಿರಲಿಲ್ಲ. ಇದನ್ನು ನೋಡುತ್ತಿರುವ ಇನ್ನೊಂದು ಎತ್ತನ್ನು ಅದೇ ಥರ ಮಾಡಕ್ಕೆ ಪ್ರಾರಂಭಿಸುತ್ತದೆ. ಆದರೆ ಇದೆಲ್ಲವನ್ನು ನೋಡುತ್ತಿರುವ ಅವನಿಗೆ ಇವೆರಡೂ ಎತ್ತುಗಳನ್ನು ನಾನು ಏನಾದರೂ ಮಾಡಿ ಯಾರಿಗಾದರೂ ಸಾಟಿಯಲ್ಲಿ ಕೊಟ್ಟುಬಿಟ್ಟು 2 ಹೊಸ ಎತ್ತುಗಳನ್ನು ತರಬೇಕು ಎಂದು ಯೋಚಿಸ್ತಾನೆ. ಆದರೆ ಅವನಿಗೆ ಸುಳ್ಳು ಹೇಳಲು ಬರುತ್ತಿರಲಿಲ್ಲ. ಅವನು ಪಾಪ ಬಹಳ ಮುಗ್ಧವಾಗಿರುತ್ತಾನೆ. ಇದರ ಜೊತೆಗೆ ಅವನ ತಲೆ ಮೇಲೆ ಇನ್ನೊಂದು ತೊಂದರೆ ಇರುತ್ತದೆ. ಅವನ ಮಗುವಿನ ಮೈಯಲ್ಲಿ ಹುಷಾರಿರಲಿಲ್ಲ. ಈಗ ತಾನು ತನ್ನ ಮಗುವನ್ನು ತೋರಿಸಬೇಕು ಹಾಗೂ ಏನಾದರೂ ಮಾಡಿ ಅವೆರಡು ಎತ್ತುಗಳನ್ನು ಸಾಟಿಯಲ್ಲಿ ಹೇಗೆ ಮಾರಲಿ ಎನ್ನುವಷ್ಟರಲ್ಲಿ ಅವನಿಗೆ ಇನ್ನೊಂದು ತೊಂದರೆ ಕಾಣಿಸತೊಡಗಿತು. ತನ್ನ ಎಡಗಣ್ಣು ಬಹಳ ನೋವು ಹಾಗೂ ತೊಂದರೆ ಮಾಡಲು ಶುರುವಾಗಿತ್ತು. ಇವೆಲ್ಲ ಪಾಯಿಂಟ್ಗಳು ನೆನಪಿಟ್ಕೋಬೇಕು. ಈಗ ಯಾವ ಕಣ್ಣಿನಲ್ಲಿ ಮೊದಲು ನೋವು ಪ್ರಾರಂಭಿಸಿತು? ಈ ಥರವೆಲ್ಲ ಕ್ವೆಶ್ಚನ್ಗಳು ಪ್ರೀವಿಯಸ್ ಇಯರಲ್ಲಿ ಬಹಳ ಬಾರಿ ಕೇಳಿದ್ದಾರೆ, ನೆನಪಿಟ್ಕೊಳ್ಳಿ. ನಿಧಾನವಾಗಿ ಅವನಿಗೆ ಎಡಗಣ್ಣಿನಲ್ಲಿ ಇರುವ ನೋವು ಬಹಳ ಹೆಚ್ಚಾಗುತ್ತಲೇ ಹೋಯಿತು. ನೋಡುತ್ತಿದ್ದಂತಲೇ ಅವನಿಗೆ ಕಣ್ಣು ಕಾಣುವುದು ಕೂಡ ಸ್ವಲ್ಪ ಸ್ವಲ್ಪ ಮಂದಾಗ್ತರೆ ಕಾಣಿಸುತ್ತದೆ. ಅವನಿಗೆ ಆಗು ತಾನು ಭಯಭೀತನಾಗಿ ನಗರಕ್ಕೆ ತನ್ನ ಕಣ್ಣನ್ನು ತೋರಿಸಿಕೊಳ್ಳಲು ಹೋಗುತ್ತಾನೆ. ಆಗ ನಗರದ ವೈದ್ಯಕೀಯರು ತಮ್ಮ ಬಗ್ಗೆ ತಾವು ಹೇಳಿಕೊಳ್ಳುವುದನ್ನು ಬಿಟ್ಟರೆ ಬೇರೇನೂ ಅಂಥ ದೊಡ್ಡ ಒಂದು ವೈದ್ಯ ಸಹಾಯವನ್ನು ನೀಡಲಿಲ್ಲ. ಅವರು ಕೇವಲ ಒಂದು ಮಲವನ್ನು ಕೊಟ್ಟು ಇದನ್ನು ನಿನ್ನ ಕಣ್ಣಿಗೆ ಉಪಯೋಗಿಸು, ನಿನ್ನ ಕಣ್ಣು ನೋವು ಹೋಗುತ್ತದೆ ಎಂದು ಹೇಳಿ ಅವನನ್ನು ಕಳುಹಿಸುತ್ತಾರೆ. ಅದು ಕೇವಲ 1-2 ದಿನಗಳ ಕಾಲ ಮಾತ್ರ ಕೆಲಸ ಮಾಡುತ್ತದೆ. ಆದರೆ ಮತ್ತೆ ಅವನಿಗೆ ಕಣ್ಣು ನೋವು ಹಾಗೂ ಮಂದಾಗುವುದು ಹೆಚ್ಚಾಗಲು ಪ್ರಾರಂಭಿಸಿತು. ಕೊನೆಗೆ ಅವನಿಗೆ ಯಾರೋ ಒಬ್ಬರು ಡಾಕ್ಟರ್ ತಿಮ್ಮಪ್ಪನವರು ಎಂಬ ಸರಕಾರಿ ವೈದ್ಯರ ಬಗ್ಗೆ ಹೇಳುತ್ತಾರೆ. ಆದರೆ ಬಸಲಿಂಗನ ಮನಸ್ಸಿನಲ್ಲಿ ಸರಕಾರಿ ಆಸ್ಪತ್ರೆಯ ಬಗ್ಗೆ ಬೇರೆನೇ ಕಲ್ಪನೆಯಿತ್ತು. ಅವನು ಸರಕಾರ ಆಸ್ಪತ್ರೆಗೆ ಕೇವಲ ದಿಕ್ಕು ಹಾಗೂ ದುಡ್ಡಿಲ್ಲದವರು ಹೋಗುವ ಜಾಗ ಎಂದು ಅಂದುಕೊಂಡಿದ್ದಾನೆ. ಕೊನೆಗೆ ಅವನು ತನ್ನ ಕಣ್ಣು ನೋವು ತಡೆಯಲಾಗದೆ ಡಾಕ್ಟರ್ ತಿಮ್ಮಪ್ಪನವರ ಬಳಿ ಹೋಗುತ್ತಾನೆ. ತಿಮ್ಮಪ್ಪನವರು ಪ್ರಸಿದ್ಧವಾದ ವೈದ್ಯರಾಗಿದ್ದರಿಂದ ಅಲ್ಲಿ ತುಂಬ ಸಮಯ ಕಾದ ನಂತರ ತನ್ನ ಬಾರಿ ಬರುತ್ತದೆ. ಅಲ್ಲಿ ಬಹಳಷ್ಟು ಮಂದಿ ಬಡವರಾಗಿದ್ದರು. ಕೊನೆಗೆ ಡಾಕ್ಟರ ಬಳಿ ಹೋಗಿ ತಾನು ತನ್ನ ಜೀವನದಲ್ಲಿ ನಡೆಯುತ್ತಿರುವ ಎಲ್ಲ ತೊಂದರೆಗಳು, ತನ್ನ ಮಗನ ತೊಂದರೆ ಹಾಗೂ ತನ್ನ ಸೋಂಬೇರಿ ಎತ್ತುಗಳನ್ನು ಮಾರುವ ಹಾಗೂ ತನ್ನ ಎಡಗಣ್ಣಿನಲ್ಲಿರುವ ನೋವು ಎಲ್ಲವನ್ನೂ ಹೇಳಿಬಿಡುತ್ತಾನೆ. ಆಗ ಡಾಕ್ಟರ್ ತಿಮ್ಮಪ್ಪನವರು ಆತನ ಕಣ್ಣನ್ನು ಪರಿಶೀಲಿಸುತ್ತಾರೆ. ನಿನ್ನ ಕಣ್ಣು ಸರಿಯೋಗಬಹುದು, ಆದರೆ ಒಂದು ಆಪರೇಷನ್ ಆಗಬೇಕಾಗುತ್ತದೆ, ನಿನಗೆ ಪರವಾಗಿಲ್ಲವಾ ಎಂದು ಕೇಳುತ್ತಾರೆ. ಆಗ ಬಸಲಿಂಗನು ಯೋಚಿಸಿ ಪಕ್ಕಾ ಸರಿಯೋಗುತ್ತಾ ಎಂದು ಕೇಳಿ ವಿಚಾರಿಸಿ ಸರಿಯೇ ಎಂದು ಹೇಳಿ ಮನೆಗೆ ಹೋಗುತ್ತಾನೆ. ಮನೆಯಲ್ಲಿ ತನ್ನ ಹೆಂಡತಿಗೆ ಬರೇ ಡಾಕ್ಟರ್ ತಿಮ್ಮಪ್ಪನವರ ಹೆಸರು ಮಾತ್ರ ಹೇಳುತ್ತಾನೆ. ಮತ್ತೆ ಮರುದಿನ ತನ್ನ ಎಲ್ಲ ಕಾರ್ಯವನ್ನು ಮುಗಿಸಿ ಆಪರೇಷನ್ಗೆ ಸಿದ್ಧನಾಗಿ ಆಸ್ಪತ್ರೆಗೆ ಹೋಗುತ್ತಾನೆ. ಆಗ ಡಾಕ್ಟರ್ ತಿಮ್ಮಪ್ಪನವರು ಕೆಲವೇ ನಿಮಿಷಗಳಲ್ಲಿ ಚಿಕಿತ್ಸೆಯನ್ನು ಮುಗಿಸುತ್ತಾರೆ. ಬಸಲಿಂಗನ ಕೈ ಹಿಡಿದು ನೋಡು, ಇದು ಬಹಳ ಸೂಕ್ಷ್ಮವಾದ ಚಿಕಿತ್ಸೆ. ನೀನು 2 ವಾರದವರೆಗೆ ತಲೆಗೆ ನೀರನ್ನು ಸೋಂಕಿಸಬಾರದು. ಹಾಗೇನಾದರೂ ನೀರು ಬಿದ್ದರೆ ನಿನ್ನ ಕಣ್ಣು ಹೋಗುವ ಸಾಧ್ಯತೆ ಇರುತ್ತದೆ ಎಂದು ಎಚ್ಚರಿಸಿ ಹೇಳುತ್ತಾರೆ. ಇದಾದ ನಂತರ ಬಸಲಿಂಗನಿಗೆ ತಿಮ್ಮಪ್ಪನವರ ಮೇಲೆ ವಿಚಿತ್ರ ಪ್ರೀತಿ ಬೆಳೆದಿತ್ತು. ಆದರೆ ಅವನು ಮನೆಗೆ ಹೋದ ನಂತರ ಬಸಲಿಂಗನ ಹೆಂಡತಿ ತನ್ನ ಜೊತೆಗೆ ದೊಡ್ಡದೊಂದು ರಾಧಾಂತವನ್ನೇ ಮಾಡಿದಳು. ಅದು ಹೇಗೋ ಗೊತ್ತಿಲ್ಲ, ಆದರೆ ಬಸಲಿಂಗನ ಹೆಂಡತಿಗೆ ಡಾಕ್ಟರ್ ತಿಮ್ಮಪ್ಪನವರು ಒಲೆಯರೆ ಎಂಬುದು ತಿಳಿದಿತ್ತು. ಅವರು ಕೆಳಜಾತಿಯವರು, ನಿನ್ನವರನ್ನು ಹೇಗೆ ಮುಟ್ಟಿಸಿಕೊಂಡೆ ಎಂದು ಪ್ರಶ್ನಿಸುತ್ತಾಳೆ. ಬಸಲಿಂಗನ ತನಗೆ ತಿಳಿಯದಿರುವ ವಿಷಯ ಇವಳಿಗೆ ಹೇಗೆ ತಿಳಿಯಿತು ಎಂದು ಆಶ್ಚರ್ಯಪಡುತ್ತಾನೆ. ಆಗ ಬಸಲಿಂಗನಲ್ಲಿ ವಿಚಿತ್ರವಾದ ಯೋಚನೆಗಳು ಬರಲು ಪ್ರಾರಂಭಿಸುತ್ತದೆ. ಅವರು ನನ್ನನ್ನು ಮುಟ್ಟುವ ಮುನ್ನ 1 ಸಾರಿ ಅವರ ಜಾತಿ ಹೇಳಿಬಹುದಿತ್ತಲ್ಲ ಎಂಬ ಪ್ರಶ್ನೆ ಬರುತ್ತದೆ. ಆದರೆ ಈ ಥರ ಯೋಚಿಸುವುದು ತಪ್ಪು ಎಂದು ಅಂದುಕೊಂಡು ಸುಮ್ಮನಾಗುತ್ತಾನೆ. ಕೊನೆಗೆ ಅವರಿಬ್ಬರೂ ಮಾತನಾಡಿಕೊಂಡು ಇದು ನಮ್ಮಿಬ್ಬರ ನಡುವೆ ಇರಲಿ, ಯಾರಿಗೂ ಹೊರಗಿನವರಿಗೆ ಗೊತ್ತಾಗದಿದ್ದರೆ ಸಾಕು ಎಂದು ಮಾತನಾಡಿಕೊಳ್ಳುತ್ತಾರೆ. ಆದರೆ ಮೈಲಿಗೆ ಆಗಿದೆಯಲ್ಲ ನಿನಗೆ, ಅದಕ್ಕೆ ನೀನು ತಲೆ ಸ್ನಾನ ಮಾಡಲೇಬೇಕೆಂದು ಬಸಲಿಂಗನ ಹೆಂಡತಿ ಹಠ ಮಾಡುತ್ತಾಳೆ. ಕೊನೆಗೆ ಬಸಲಿಂಗನ ಹೆಂಡತಿ ಕಣ್ಣಿಗೆ ನೀರು ಸೋಂಕಿಸದೆ ಅವನಿಗೆ ಸ್ನಾನ ಮಾಡಿಸುತ್ತಾಳೆ. ಆದರೆ ಅದೆಷ್ಟೇ ಪ್ರಯತ್ನಪಟ್ಟರೂ ತಲೆಯ ಮೇಲೆ ನೀರು ಹಾಕಿದರೆ ಅವು ಮುಖದ ಮೇಲಿಂದಲೇ ಹೋಗಬೇಕಲ್ಲವೇ? ಕೊನೆಗೆ ಸ್ವಲ್ಪ ಸೋಂಕು ಕಣ್ಣಿಗೆ ತಗಲುತ್ತದೆ. ಕೊನೆಗೆ 1-2 ದಿನಗಳ
ಕಾಲ ಅವನಿಗೆ ನಿರ್ಮೂಲವಾಗಿರುತ್ತದೆ. ಆದರೆ ಮತ್ತೆ 3ನೇ ದಿನ ನೀರು ಸೋಂಕಿತ ಕಾರಣಕ್ಕೆ ಮತ್ತೆ ಕಣ್ಣು ನೋವು ಪ್ರಾರಂಭಿಸುತ್ತದೆ. ಈಗ ತಾನು ಸುಳ್ಳು ಹೇಳಲಾಗದೆ ಬೇರೆ ವೈದ್ಯರನ್ನು ಹೋಗಿ ಮೊದಲು ತೋರಿಸುತ್ತಾನೆ. ಆದರೆ ಅವರಿಗೂ ಏನು ಮಾಡಲು ಸಾಧ್ಯವಿರುವುದಿಲ್ಲ. ಕೊನೆಗೆ ದಿಕ್ಕಿಲ್ಲದೆ ಬಸಲಿಂಗನು ಡಾಕ್ಟರ್ ತಿಮ್ಮಪ್ಪನವರ ಬಳಿ ಹೋಗಿ ಮೊದಲು ಸುಳ್ಳು ಹೇಳುತ್ತಾನೆ. ಕೊನೆಗೆ ಡಾಕ್ಟರ್ ತಿಮ್ಮಪ್ಪನವರು, ನೋಡು, ನೀನು ಸುಳ್ಳು ಹೇಳಬೇಡ, ನೀನು ಒಳ್ಳೆಯವನು, ನನಗೆ ಗೊತ್ತು, ಇದ್ದಿದ್ದಂಗೆ ಏನಾಗಿದೆ ಎಂದು ಹೇಳು ಎಂದು ಕೇಳಿದನು. ಆಗ ಬಸಲಿಂಗನು ತಾನು ಮಾಡಿದ ತಪ್ಪುಗಳನ್ನು ಎಲ್ಲ ಹೇಳಿದರೂ, ಈಗ ಕೊನೆಯ ಸಾರಿ ಮತ್ತೊಂದು ಸಾರಿ ನನಗೆ ದಯವಿಟ್ಟು ಆಪರೇಷನ್ ಮಾಡಿಬಿಡಿ, ಇನ್ನೊಂದು ಬಾರಿ ನಿಮ್ಮ ಮಾತನ್ನು ಮೀರುವುದಿಲ್ಲ ಎಂದು ಕೇಳುತ್ತಾನೆ. ಆಗ ಡಾಕ್ಟರ್ ತಿಮ್ಮಪ್ಪನವರು, ಸಮಾಜದಲ್ಲಿರುವ ಜಾತಿ ವ್ಯವಸ್ಥೆಯಿಂದ ಇವನು ಈ ಥರ ಮಾಡಿರುವುದು ಮಾತ್ರ ಎಂದು ತಿಳಿದುಕೊಂಡು ಸುಮ್ಮನಾಗುತ್ತಾರೆ. ಅವರಿಬ್ಬರ ಮೇಲೆ ಯಾವುದೇ ಥರ ಕೋಪವನ್ನು ಹಾಗೂ ದ್ವೇಷವನ್ನು ಇಟ್ಟುಕೊಳ್ಳದೆ ಬಸಲಿಂಗನನ್ನು ಪರಿಶೀಲಿಸಿ, ಈಗ ಆಪರೇಷನ್ ಮಾಡುವುದು ಸಾಧ್ಯವಿಲ್ಲ ಎಂದು ಹೇಳಿ ಅವನಿಗೆ ಮಲಾಂಬನ್ನು ಕೊಡುತ್ತಾನೆ. ಆದರೆ ಬಸಲಿಂಗನು ಡಾಕ್ಟರ್ ತಿಮ್ಮಪ್ಪನವರ ಬಗ್ಗೆ ತಪ್ಪಾಗಿ ತಿಳಿದುಕೊಂಡು ಊರಲ್ಲೆಲ್ಲ ಅವರನ್ನು ಟೀಕೆ ಮಾಡುತ್ತಾ ಹಾಗೂ ಅವರ ಬಗ್ಗೆ ಕೆಟ್ಟ ಒಂದು ಭಾವನೆ ಬೆಳೆಸಿಕೊಂಡಿದ್ದನು. ಆದರೆ ನೋಡುತ್ತಿದ್ದ ಹಾಗೆ ತನ್ನ ಎಡಗಣ್ಣಿನಲ್ಲಿ ದೃಷ್ಟಿ ಸಂಪೂರ್ಣವಾಗಿ ಕಳೆದುಕೊಳ್ಳುವ ಸಾಧ್ಯತೆಗಳಿದ್ದವು ಹಾಗೂ ಬಲಗಣ್ಣಿನಲ್ಲೂ ನೋವು ಪ್ರಾರಂಭವಾಗಿತ್ತು. ಅದಕ್ಕೆ ತನ್ನ ಜಾತಿಯಾಗಿರುವ ರಾಜಕಾರಣಿ ರುದ್ರಪ್ಪನವರನ್ನು ಜೊತೆಗೆ ಬೇರೆ ಎಲ್ಲ ವೈದ್ಯರನ್ನು ಭೇಟಿ ಮಾಡಿದನು. ಆದರೆ ಯಾವುದೂ ಕೆಲಸ ಮಾಡುವುದಿಲ್ಲ. ಕೊನೆಗೆ ತಿಮ್ಮಪ್ಪನವರ ಬಳಿ ಹೋಗಿ ಹೇಳಿದಾಗ ಅವರು, ನೀನು ಡಾಕ್ಟರ್ ಚಂದ್ರಪ್ಪನವರ ಬಳಿ ಹೋಗು ಎಂದು ಹೇಳುತ್ತಾರೆ. ಆಗ ಡಾಕ್ಟರ್ ಚಂದ್ರಪ್ಪನವರು ತಮ್ಮದೇ ಜಾತಿಯವರಾಗಿದ್ದರಿಂದ ಸರಿ ಎಂದು ಅವರ ಬಳಿ ಹೋಗುತ್ತಾನೆ. ನಡೆದಿರುವ ಎಲ್ಲ ವಿಷಯವನ್ನು ಹೇಳುತ್ತಾನೆ. ಆಗ ಡಾಕ್ಟರ್ ಚಂದ್ರಪ್ಪನವರು, ತಿಮ್ಮಪ್ಪನವರಿಂದಾಗ ಕೆಲಸ ನನ್ನಿಂದಾಗ ಸಾಧ್ಯವಿಲ್ಲ. ನಾವು ನಮ್ಮ ಜೀವನ ಚರಿತ್ರೆಯಲ್ಲಿಯೇ ಅವರಂಥ ವೈದ್ಯರನ್ನು ನೋಡೇ ಇಲ್ಲ. ನಿನ್ನ ಈ ಕಣ್ಣು ಅವರಿಂದ ಮಾತ್ರನೇ ಉಳಿಯಬಹುದು ಎಂದಾಗ ಬಸಲಿಂಗನಿಗೆ ತನ್ನ ತಪ್ಪು ಹಾಗೂ ಡಾಕ್ಟರ್ ತಿಮ್ಮಪ್ಪನವರ ಬಗ್ಗೆ ಮಾತನಾಡಿದ ಉಡಾಫೆ ಮಾತುಗಳು ಎಲ್ಲ ಚುಚ್ಚಲು ಪ್ರಾರಂಭಿಸಿತು. ತನ್ನ ತಪ್ಪಿನ ಅರಿವಾಯಿತು. ಕೊನೆಗೆ ಜಾತಿ, ಮತ ಹಾಗೂ ಮಠದ ಗುರುಗಳು ತನ್ನ ಉಡಾಫೆ ಮಾತುಗಳು ಯಾವುದೂ ತನ್ನನ್ನು ಈ ತೊಂದರೆಯಿಂದ ಪಾರು ಮಾಡಲು ಬರುವುದಿಲ್ಲ ಎಂದು ಅರ್ಥ ಆಯಿತು. ಆಗ ತಾನು ಪಶ್ಚಾತ್ತಾಪ ಪಡಲು ಪ್ರಾರಂಭಿಸಿದನು. ಡಾಕ್ಟರ್ ತಿಮ್ಮಪ್ಪನವರ ಮಿಂಚಿನಂಥ ಬೆರಳುಗಳು, ಪ್ರೀತಿ ತುಂಬಿದ ಮುಖ ನೆನಪಾಯಿತು. ತನ್ನ ಹೊಲ, ತನ್ನ ಎತ್ತುಗಳು, ತನ್ನ ಗದ್ದೆ, ತನ್ನ ಮರಗಳು, ತನ್ನ ಮಾವಿನ ಮರ ಹಾಗೂ ಪಾರಿಜಾತದ ಹೂವು ಎಲ್ಲ ನೆನಪಾದತೊಡಗಿದವು. ಕೊನೆಗೆ ಬಸಲಿಂಗನು ತಿಮ್ಮಪ್ಪನವರ ಬಳಿ ನೇರವಾಗಿ ಹೋಗಿ ಅವರನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಕಣ್ಣೀರು ಸುರಿಸಿದನು. ಆದರೆ ಡಾಕ್ಟರ್ ತಿಮ್ಮಪ್ಪನವರು ತಲೆಯನ್ನೂ ಆದರೂ ಸವರಿಸಲಿಲ್ಲ. ಆಗ ಬಸಲಿಂಗನು ತಿಮ್ಮಪ್ಪನವರನ್ನು ನೋಡುತ್ತಾ ಇದ್ದಾಗ ಅಷ್ಟರಲ್ಲಿಯೇ, ಕೊನೆಗೆ ತಿಮ್ಮಪ್ಪನವರು ಈ ಸಲ ತಲೆಗೆ ನೀರು ಸೋಂಕಿಸಕೂಡದು, ಈ ಕಣ್ಣು ಸರಿಹೋಗುತ್ತದೆ ಎಂದು ಮಾತ್ರ ಹೇಳಿ ಚಿಕಿತ್ಸೆಗೆ ಸಿದ್ಧತೆ ಮಾಡಿಕೊಳ್ಳತೊಡಗಿದರು. ಆಗ ಸುಳ್ಳುಗಳಿಂದ ಮುಕ್ತವಾಗಿದ್ದ ಬಸಲಿಂಗ ಮಗುವಿನಂತೆ ಅವರ ಚಲನವನ್ನು ನೋಡುತ್ತಾ ಕೂತ. ಕೊನೆಗೆ ಬಸಲಿಂಗನು ತನ್ನ ಕಣ್ಣು ಸರಿಪಡಿಸಿ ತಾನು ಹೇಳಿದ ಸುಳ್ಳುಗಳು ಹಾಗೂ ತನ್ನ ತೊಂದರೆಗಳಿಂದ ಮುಕ್ತನಾಗುತ್ತಾನೆ. ಮತ್ತೆ ಈಗ ಮುಂದೆ ನಾವು ರಿಪೀಟೆಡ್ ಹಾಗೂ ಪ್ರೀವಿಯಸ್ ಇಯರ್ ಬಹು ಮುಖ್ಯವಾದ ಪ್ರಶ್ನೆಗಳು, ಇವುಗಳನ್ನು ಮರೆಯದೆ ಓದಿಕೊಂಡು ಹೋಗಿರಿ. ನಿಮಗೆ ಈ ವಿಡಿಯೋ ಸ್ವಲ್ಪವಾದರೂ ಸಹಾಯವಾದರೆ ಪ್ಲೀಸ್ ನಮ್ಮ ವಿಡಿಯೋವನ್ನು ಹಾಗೂ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗೆ ಗೊತ್ತಿದ್ದವರ ಜೊತೆಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನಮಗೆ ಪ್ರೋತ್ಸಾಹಿಸಿ. ಇದರಿಂದ ನಾವು ಹೆಚ್ಚು ಹೆಚ್ಚು ಈ ಥರ ವಿಡಿಯೋಸ್ ತರುತ್ತೇವೆ. ನಿಮಗೆ ಇದರಲ್ಲಿ ಏನಾದರೂ ಡೌಟ್ ಇದ್ರೆ ಕಾಮೆಂಟ್ ಮಾಡಿ ತಿಳಿಸಿ, ಅಥವಾ ನಿಮಗೆ ಈ ಮೇಲಿನ ಕ್ವೆಶ್ಚನ್ಗಳ ಬಗ್ಗೆ ಸಂಪೂರ್ಣವಾಗಿ ವಿವರ ಬೇಕಿದ್ದರೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ ಬೇರೆ ಬೇರೆ ಪಾಠದಲ್ಲಿ.